ಲವ್ ಸೀಸನ್ಸ್. ಸೊ ಆ್ಯಕ್ಚುಲಿ ನಾವು ಮಳೆಗಾಲದಲ್ಲಿ ಇದ್ದೀವಿ. ನಿಜವಾದ ಲವ್ ಸೀಸನ್ ಅಂದರೆ ಇದು ಪ್ರೀತಿ ಮೂಡೋ ಸೀಸನ್, ಪ್ರೀತಿ ಕಾಡೋ ಸೀಸನ್, ಪ್ರೀತಿಯಲ್ಲೇ ಎಲ್ಲರೂ ಓಡಾಡೋ ಸೀಸನ್, ಪ್ರೀತಿಯಲ್ಲೇ ಓದಾಡೋ ಅಂಥ ಸೀಸನ್ ಕೂಡ. ಸೊ ಅಂಥ ಸೀಸನಲ್ಲಿ ನಮ್ಮ ಲವ್ ಸೀಸನ್ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋದು ವಿಶೇಷ. ಸೊ ತುಂಬ ಬಿಸಿಯಾದ ಪ್ರೀತಿ ಸರ್ ತಂಗಿದ್ರೆ. ನಮ್ಮ ತಂಪಾದ ಪ್ರೀತಿ ಯಾವಾಗಲೂ ಮಳೆಗಾಲದಲ್ಲಿ ಸೊ ಚಿಗುರೋದು ಮಳೆಗಾಲದಲ್ಲಿ ಗೊತ್ತಾಗುತ್ತೆ. ಸೊ ಇವತ್ತಿನ ಈ ಸಾಂಗ್ ಪ್ರೆಸ್ ಮೀಟ್ ಅಂತ ಏನಿದೆ, ನಾನು ಫಸ್ಟ್ ಟೈಮ್ ಇಂಥ ಒಂದು ಪ್ರೆಸ್ ಮೀಟಲ್ಲಿ ಭಾಗವಹಿಸ್ತಾ ಇರೋದು. ಈ ಕಾನ್ಸೆಪ್ಟ್ ಯೋಚನೆ ಮಾಡಿದ್ದಕ್ಕೆ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ಧನ್ಯವಾದ. ಯಾಕಂದರೆ ನಾವು ಸಾಹಿತಿಗಳು ಬರ್ತೀವಿ ಪ್ರೆಸ್ ಮೀಟ್ಗೆ, ಗಾಯಕರು ಎಲ್ಲ ಬರೋದಾಗಿರಬಹುದು, ಹಾಡಿನ ಬಗ್ಗೆ ಇಷ್ಟು ಮಾತಾಡೋಕ್ಕೆ ನಮಗೆ ಸಮಯ ಇರೋದಿಲ್ಲ. ಹೆಚ್ಚಿನದಾಗಿ ಸಮಯದ ಅಭಾವ ಇರುತ್ತೆ. ಸಿನಿಮಾ ಬಗ್ಗೆ ಮಾತಾಡಬೇಕಾಗಿರುತ್ತೆ, ಪಾತ್ರಗಳ ಬಗ್ಗೆ ಮಾತಾಡಬೇಕಾಗಿರುತ್ತೆ. ಹಾಗಾಗಿ ಸಿನಿಮಾ ಬಗ್ಗೆ, ಗಾಯಕರ ಬಗ್ಗೆ, ಸಾಹಿತ್ಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟು ಸಮಯಾವಕಾಶ ಸಿಗೋದು ತುಂಬ ಕಡಿಮೆ. ಹಾಗಾಗಿ ಈ ಕಾನ್ಸೆಪ್ಟ್ ಯೋಚನೆ ಮಾಡಿದ್ದಕ್ಕೆ ಧನ್ಯವಾದ. ಇನ್ನು ನನ್ನ ಸುಕೃತ ಅಂದರೆ ನಾನು ಇವತ್ತು ಕಲ್ಯಾಣ್ ಸರ್ ಪಕ್ಕ ಕೂತಿರೋದು. ಮೇಡಮ್ ಹೇಳ್ದಂಗೆ ನಾವು ಅವರು ಚಿಕ್ಕವರಿದ್ದಾಗಲೇ ಬರೆಯೋಕ್ಕೆ ಶುರು ಮಾಡಿದ್ರು, ನಾವು ಚಿಕ್ಕವರಿದ್ದಾಗಲೇ ಅವ್ರು ಹಾಡೋದನ್ನ ಕೇಳೋಕ್ಕೆ ಶುರು ಮಾಡಿದ್ವಿ. ಹಾಗಾಗಿ ಸಮಕಾಲೀನ ಥರದೇ ನಾವು ಅನ್ಕೋಬೋದು ಕಲ್ಯಾಣ್ ಸರ್ನ. ಅವರ ಎಷ್ಟೋ ಪ್ರೇಮಗೀತೆಗಳು, ಎಷ್ಟೋ ಹಾಡುಗಳು, ಬರೀ ಪ್ರೇಮಗೀತೆಗಳು ಮಾತ್ರ ಬರೀಲಿಲ್ಲ, ಅವರು ಎಲ್ಲ ಥರದ ಹಾಡುಗಳನ್ನ ಬರೆದ್ರು. ನಾವು ಅವರು ತುಂತುರು ಆಗಿರ್ಬೋದು, ಚಂದ್ರಮುಖಿ ಪ್ರಾಣಸಖಿ ಆಗಿರ್ಬೋದು, ನಮ್ಮ ಪ್ರೀತಿಯ ರಾಮ ಆಗಿರ್ಬೋದು, ಎಲ್ಲ ಹಾಡುಗಳನ್ನ ಕೇಳಿರ್ತೀವಿ. ನನಗೆ ಇತ್ತೀಚೆಗೆ ನನಗೆ ಬೆರಗಿನಿಂದ ಅವರನ್ನು ನೋಡುವಂತೆ ಮಾಡಿದಂಥ ಒಂದು ಹಾಡು ಅಂದರೆ ಅಸುರ ಸಿನಿಮಾದಲ್ಲಿ ಒಂದು ಹಾಡಿದೆ, ಕರುಣೆ ಇಲ್ಲದ ಧರಣಿಯ ಕಣ್ಣೆ ಅಂತ. ನೀವು ಮುಂಚೆ ಕೇಳಿರ್ತೀರ. ಇವತ್ತು ಒಂದ್ಸತಿ ಸುಮ್ಮನೆ ಹೆಡ್ಫೋನ್ ಹಾಕ್ಕೊಂಡು, ಅದು ಒಂದೇ ಟ್ಯೂನಲ್ಲಿ ಇದೆ, ಬಟ್ ಒಂದೇ ಪ್ಯಾಟರ್ನಲ್ಲಿ ಇದೆ, ನೀವು ಹಾಡೋದ ಕೇಳಿ ನಿಮಗೆ ರೋಮಾಂಚನ ಖಂಡಿತವಾಗ್ಲೂ ಆಗುತ್ತೆ. ಅಂದರೆ ಸಂಪೂರ್ಣ ಜೀವನದ ಒಂದು ಸಾರವನ್ನು ಹೇಳುವಂಥ ಒಂದು ಹಾಡೋದು. ಅದು ಬಿಟ್ಟರೆ ಇನ್ನು ನನಗೆ ಬಹುಶಃ ಸಂಗೀತಕ್ಕೆ ಎಂಥ ಶಕ್ತಿ ಇದೆ ಅಂದರೆ, ಪ್ರೀತಿ ಮೂಡಿಸೋದಾಗಿರ್ಬೋದು, ಪ್ರೀತಿಯಲ್ಲಿ ಅವ್ರನ್ನ ನೆನಪಿಸೋದಾಗಿರ್ಬೋದು, ಎಲ್ಲ ಶಕ್ತಿ ಇದೆ. ಆದರೆ ಒಂದು ಹಾಡು ಎಷ್ಟೋ ಜನ ಸೋತವರಿಗೆ ಗೆದ್ದು ನಿಲ್ಲುವಂಥ ಒಂದು ಸ್ಫೂರ್ತಿಯನ್ನು ಕೊಟ್ಟಿದೆ. ಈವನ್ ನನಗೂ ಕೂಡ ಹಾಗೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಅಂತ ಹೋದವ್ರನ್ನ ಮತ್ತೆ ವಾಪಸ್ ಜೀವನದ ಪಥಕ್ಕೆ ತಂದು ನಿಲ್ಲಿಸುವಂಥ ಹಾಡಂದರೆ ಅರಳುವ ಹೂಗಳೇ. ಸೊ ಈ ಹಾಡನ್ನ ನೀವು ಯಾವಾಗಲೇ ಕುಗ್ಗಿದ್ರು ಕೂಡ ಒಂದು ಸತಿ ಈ ಹಾಡನ್ನ ಕೇಳಿ, ನೀವು ಮತ್ತೆ ನಮ್ಮಲ್ಲಿ ಒಂದು ಜೀವನ ಚೈತನ್ಯವನ್ನು ಮೂಡಿಸುವಂಥ ಹಾಡು ಅಂತ ಎಷ್ಟೋ ಹಾಡನ್ನ ಕೊಟ್ಟಿದ್ದಕ್ಕೆ ಧನ್ಯವಾದ ಕಲ್ಯಾಣ್ ಸರ್. ಹಾಗೆ ನೀವು ಹೇಳಿದ್ರಿ ಅಂದರೆ, ನೀವು ಎಲ್ಲ ಹೇಳ್ಕೊಂಡ್ಬಂದು ರಥದಲ್ಲಿ ನಾವೀಗ ನಿಧಾನಕ್ಕೆ ಕೈ ಜೋಡಿಸ್ತಾ ಇದ್ದೀವಿ ಅಷ್ಟೇ. ಹಾಗಾಗಿ ನಮ್ಮ ಸಾಹಿತ್ಯದ ಏನೊಂದು ಪೀಳಿಗೆ ಇದೆ, ಸಾಹಿತ್ಯದ ಏನೋ ಒಂದು ಲೆಗೆಸಿ ಅಂತ ಏನು ಹೇಳ್ತೀವಿ, ಅದನ್ನೆಲ್ಲ ಇವರು ಕಾಪಾಡ್ಕೊಂಡು ಬಂದವರು. ಕಲ್ಯಾಣ್ ಸರ್ ನನಗೆ, ನಾನು ವೀರ್ ಸರ್ ಹೇಳ್ದಂಗೆ, ನಾನು ಅವತ್ತೆಲ್ಲೋ ಕಾರಲ್ಲಿ ಹೋಗ್ತಿದ್ದೆ, ಸಡನ್ನಾಗಿ ಕಲ್ಯಾಣ್ ಸರ್ ಅವಾಗ ಫೋನ್ ಮಾಡಿ ಮಾತಾಡೋರು. ನನಗೆ ಯಾವುದೋ ಒಂದು ಸಿನಿಮಾದ ಸಾಲು ಇಷ್ಟ ಆದರೆ ನನಗೆ ಫೋನ್ ಮಾಡಿ ಈಗ ಚೆನ್ನಾಗಿ ಬರ್ತಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕಿಂತ ಪ್ರೇರಣೆ ಬೇಕಾ ಅನ್ಸುತ್ತೆ ನನಗೆ. ಈ ಮಳೆಯಾಗೋ ಮೊದಲೇ ಕೇಳಿದಾಗ ನನಗೆ ಕಾಲ್ ಮಾಡಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಬರ್ದಿದ್ದೀರಾ ಅಂತ ಹೇಳಿದ್ರು. ಅಂದರೆ ನಾನು ಕಲ್ಯಾಣ್ ಸರ್ ಹೇಳಿದೆ, ಸರ್ ನಾನು ಈ ಥರ ನಿಮಗೆ ಹಾಡು ಕೇಳಿದಾಗ, ಲೈನ್ಸ್ ಇಷ್ಟ ಆದಾಗೆಲ್ಲ ಕಾಲ್ ಮಾಡಬೇಕು ಅಂದರೆ ಪ್ರತಿದಿನ ಒಂದು 10 ಕಾಲ್ ಮಾಡಬೇಕಾಗುತ್ತೆ ಸರ್ ಅಂತ ಹೇಳಿದೆ. ಸೊ ಥ್ಯಾಂಕ್ ಯು ಕಲ್ಯಾಣ್ ಸರ್. ಆ್ಯಂಡ್ ನಾವು ಕೆಲಸ ಮಾಡಿರೋ ಸಿನಿಮಾಗಳಲ್ಲಿ ಈ ರೀತಿ ಕಲ್ಯಾಣ್ ಸರ್ ಆಗಿರ್ಬೋದು, ನಾಗೇಂದ್ರ ಪ್ರಸಾದ್ ಅವರು, ಜೈನ್ ಸರ್, ಇವರೆಲ್ಲ ಕೆಲಸ ಮಾಡಿದಾಗ ನನಗೆ ತುಂಬ ಖುಷಿ ಆಗೋದೇನೆಂದರೆ, ಈ ಥರದ ಕಾರ್ಯಕ್ರಮಗಳಲ್ಲೆಲ್ಲ ಅವ್ರು ಸಿಗ್ತಾರೆ, ಅವ್ರ ಆಶೀರ್ವಾದ ಪಡ್ಕೋಬಹುದು, ಅವರಿಂದ ಏನೋ ಒಂದಿಷ್ಟು ಸ್ಫೂರ್ತಿಯ ಮಾತುಗಳನ್ನ ನಾವು ಕೇಳ್ಬೋದು ಅನ್ನೋದೊಂದು. ಇನ್ನೊಂದು, ಸಿನಿಮಾ ಪರದೆ ಮೇಲೆ ಸಾಹಿತ್ಯ ಅಂತ ಬಂದಾಗ ಕೆ ಕಲ್ಯಾಣ್, ನಾಗೇಂದ್ರ ಪ್ರಸಾದ್, ಅದ್ರ ಜೊತೆಗೆ ನಮ್ಮ ಹೆಸರುಗಳನ್ನು ನೋಡಿದಾಗ ಆಗೋ ಒಂದು ಖುಷಿ ಇದೆಯಲ್ಲ. ಮೇಡಮ್ ಹೇಳ್ದಂಗೆ ಕ್ಯಾಸೆಟ್ ಬಂದಾಗ ನಾವು ಹಿಂದ್ಗಡೆ ತಿರುಗಿಸಿ ನೋಡಿದಾಗ ಸಾಹಿತ್ಯ ಕೆ ಕಲ್ಯಾಣ್, ಸಾಹಿತ್ಯ ಹಂಸಲೇಖ, ಸಾಹಿತ್ಯ ಕವಿರಾಜ್, ಈ ಥರ ಎಲ್ಲ ನೋಡಿ ಆ ಥರ ಒಂದು ಸಮಯದಿಂದ ಹಿಡಿದು ಈಗ ಅವರ ಹೆಸರು ಜೊತೆ ನಮ್ಮ ಹೆಸರನ್ನ ನೋಡೋದು ತುಂಬ ದೊಡ್ಡ ಖುಷಿಯ ವಿಚಾರ ಅದು. ಹಾಗಾಗಿ ಅದು ಈ ಸಿನಿಮಾದಲ್ಲಿ ಕಲ್ಯಾಣ್ ಸರ್ ಜೊತೆ ಒಂದಿಷ್ಟು ಸಮಯ ಕಳೆಯುವಂಥ, ಮತ್ತು ಅವ್ರ ಜೊತೆ ಮಾತಾಡುವಂಥ, ಅವ್ರ ಜೊತೆ ಒಡನಾಡುವಂಥ ಸಂದರ್ಭ ಸೃಷ್ಟಿಯಾಗಿದ್ದಕ್ಕೆ ಧನ್ಯವಾದ ಸಂಪೂರ್ಣ ತಂಡಕ್ಕೆ. ಇನ್ನು ಮಳೆಯಾಗೋ ಮೊದಲೇ ಹಾಡಿನ ಬಗ್ಗೆ ಹೇಳಬೇಕು ಅಂದರೆ, ಸೊ ಇಲ್ಲಿ ಮಳೆಯಾಗೋ ಮೊದಲೇ ಅಂತ ನಾನು ಸಾಲನ್ನು ತರೋದಕ್ಕೂ ಒಂದು ಸಣ್ಣ ಕಥೆ ಇದೆ. ಒಂದು ಪರಮಪದ ಅಂತ ಒಂದು ತಂಡ ಇದೆ, ಸಂಗೀತದ ತಂಡ. ಅವರು ಪ್ರತಿ ತಿಂಗಳು ಕೂಡ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಒಂದಿಷ್ಟು ಸಾಹಿತಿಗಳದ್ದಾಗಿರ್ಬೋದು ಅಥವಾ ಗಾಯಕರದ್ದಾಗಿರ್ಬೋದು, ಸಂಗೀತ ನಿರ್ದೇಶಕರು, ಭಾವಗೀತೆಗಳು, ಈ ರೀತಿಯ ಹಾಡುಗಳನ್ನ ಅಥವಾ ಸಿನಿಮಾ ಒಂದಿಷ್ಟು ಹಾಡುಗಳನ್ನ ಒಂದು ಕಾನ್ಸೆಪ್ಟ್ ಮಾಡಿ ಅದರ ಮೇಲೆ ಹಾಡ್ತಾ ಇರ್ತಾರೆ. ಅದರಲ್ಲಿ ತುಂಬಾ ಜನ ಸಂಗೀತಾಸಕ್ತರು ಬರ್ತಾರೆ. ನಾನು ಒಂದ್ಸತಿ ಅದ್ರ ಕಾರ್ಯಕ್ರಮಕ್ಕೆ ಹೋದಾಗ ಅದರಲ್ಲಿ ಇದ್ದಂಥ ಕಾನ್ಸೆಪ್ಟ್ ಅಂದರೆ ಮಳೆ ಬರುವ ಹಾಗಿದೆ ಅಂತ ಕಾನ್ಸೆಪ್ಟ್. ಅಲ್ಲಿ ಎಲ್ಲ ಮಳೆಯ ಹಾಡುಗಳನ್ನು, ಈ ತುಂತುರುವಿಂದ ಹಿಡಿದು ಮುಂಗಾರು ಮಳೆ ಆಗಿರ್ಬೋದು, ಒಂದು ಮಳೆ ಬಿಲ್ಲು ಆಗಿರ್ಬೋದು, ಜೈನ್ ಸರ್ ಬರೆದಂಥ ಇದು ಮಳೆ ನಿಂತು ಹೋದ ಮೇಲೆ ಆಗಿರ್ಬೋದು, ಈ ರೀತಿ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ದಾರೆ. ನಾನು ಮುಂದಿನ ಸೀಟಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀನಿ. ನನಗೆ ನಂದು ಯಾವುದಿದೆ ಮಳೆ ಹಾಡು ಅಂತ ನಾನು ಯೋಚನೆ ಮಾಡಿದಾಗಲೇ ನನಗೆ ಮಳೆ ಹಾಡುಗಳನ್ನ ಬರೆಯುವಂಥ ಅವಕಾಶ ಸಿಕ್ಕೇ ಇಲ್ವಲ್ಲ ಇಲ್ಲಿವರೆಗೂ.
ಆಮೇಲೆ ಅನ್ಸ್ತು ನನಗೆ ಅವಕಾಶ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಅವಕಾಶ ಮಾಡ್ಕೋಬೇಕಿತ್ತಿಲ್ವ ನಾನು, ಯಾಕಂದ್ರೆ ಮಳೆಗೂ ಪ್ರೀತಿಗೂ ತುಂಬಾ ಒಂದು ಹತ್ತಿರದ ಸಂಬಂಧ ಅಂತ. ಹಾಗಾಗಿ ನಾನು ಅವಾಗ ಯೋಚನೆ ಮಾಡಿದೆ. ಅದೇ ಟೈಮಲ್ಲಿ ನನಗೆ ಈ ಹಾಡು ಕೈಯಲ್ಲಿತ್ತು. ಸೊ ಇದರಲ್ಲಿ ಹೇಗೂ ಲವ್ ಸೀಸನ್ಸ್ ಅಂತ ಇದೆ, ಯಾಕೆ ನಾನು ಮಳೆಯಿಂದ ಯಾಕೆ ಶುರು ಮಾಡಬಾರ್ದು ಅಂತ ನನಗೆ ಯೋಚನೆ ಬಂದಾಗ ಶುರುವಾಗಿದೆ. ಮಳೆಯಾಗುವ ಮೊದಲೇ ಕೊನೆ ಹಿಡಿದು ಬರುವೆ, ನಗು ಮುಗಿಯುವ ಮೊದಲೇ ಹೊಸ ಖುಷಿಯ ತರುವೆ ಅಂತ. ಸೊ ಅದು ಆ ಟ್ಯೂನ್ ಎಷ್ಟು ಅದ್ಭುತವಾಗಿತ್ತು ಅಂದರೆ ಅದು ಬರೆಸ್ಕೋತಾ ಹೋಯಿತು. ನಾನು ಪಲ್ಲವಿಗೆ ಇನ್ನೊಂದು 2 ಆಪ್ಷನ್ ಕೊಟ್ಟಿದ್ದೆ ಬಿಟ್ಟರೆ ಚರಣ ಎಲ್ಲದೂ ಕೂಡ ಒಂದೇ ವರ್ಷನಲ್ಲೇ ಓಕೆ ಮಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ವೀರ್ ಸರ್, ಇಂಥ ಅದ್ಭುತವಾದ ಟ್ಯೂನ್ ಕೊಟ್ಟಿದ್ದಕ್ಕೆ. ಅದನ್ನು ಅಷ್ಟೇ ಚಂದವಾಗಿ ಅರ್ಮಾನ್ ಮಲಿಕ್ ಅವರು ಹಾಡ್ತಾರೆ, ಹಾಗೆ ಪ್ರಜ್ಞಾ ಮರಾಠಿ ಅವರು ಹಾಡ್ತಾರೆ. ನಾನು ಫಸ್ಟ್ ಕೇಳಿದೆ ಸರ್ ಶ್ರೇಯಾ ಘೋಷಾಲ್ ಹಾಡಿರೋದ ಅಂತ. ಇವನ್ ಅರ್ಮಾನ್ ಮಲಿಕ್ ಅವರು ಹೇಳಿದ್ರಂತೆ ಯಂಗ್ ಶ್ರೇಯಾ ಘೋಷಾಲ್ ವಾಯ್ಸ್ ಥರ ಕೇಳ್ತಿದೆ ಇದು ಅಂತ. ಸೊ ತುಂಬ ಒಳ್ಳೆ ಭವಿಷ್ಯ ಇದೆ ನಿಮಗೆ, ಒಳ್ಳೇದಾಗಲಿ. ಸೊ ಸಂಪೂರ್ಣ ತಂಡಕ್ಕೆ ಒಳ್ಳೇದಾಗಲಿ. ಒಂದು ವೀರ್ ಸರ್ ಹೇಳ್ದಂಗೆ ಅದ್ಭುತವಾದ ನಿರ್ಮಾಪಕರು, ಇವನ್ನೆಲ್ಲ ಉಳಿಸಿ ಬೆಳೆಸುವಂಥ ಒಂದು ಕಾರ್ಯ ನಮ್ಮಿಂದ ಆಗಬೇಕು. ಈ ಸಂಗೀತ ತುಂಬ ಚೆನ್ನಾಗಿ ನೋಡಿ ಬಂದಿದೆ. ಈ ಸಂಗೀತಕ್ಕೆ ಏನೇನು ಪ್ರೋತ್ಸಾಹ ಬೇಕು ಮಾಧ್ಯಮ ಮಿತ್ರರಾಗಿ ನೀವೆಲ್ಲರೂ ಕೊಡಿ ಅಂತ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.